ನಾನು ತುಂಬಾ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತೀನಿ, ಎಲ್ಲರೂ ಕೇಳ್ತೀನಿ, ಸ್ಟೂಡೆಂಟ್ಸ್ ನಿಮ್ಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಲ್ಲಿ ನಿಮ್ದು ಏನ್ ನೇಮು ಅಂತ. ಎಲ್ಲಾ ಸ್ಟೂಡೆಂಟ್ಸ್ ಅಂತಾರೆ ಸರ್ ನನಗೆ 90+ ಬೇಕು, 95+ ಬೇಕು. ಬಟ್ ಅದೇ ಸ್ಟೂಡೆಂಟ್ಸ್ ನಾನು ಕೇಳಿದಾಗ ನಿಮ್ದು ಕೆ ಸಿ ಟಿ ರ್ಯಾಂಕ್ ಎಷ್ಟು ಪ್ಲಾನ್ ಮಾಡ್ತೀರಾ ಅಂದ್ರೆ ಅವರು ಬ್ಲಾಂಕ್ ಹಾಕೊಡ್ತಾರೆ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಸೆಕೆಂಡ್ ಪಿ ಯು ಸಿ ಪ್ರಿಪೇರ್ ಮಾಡ್ತಾ ಮಾಡ್ತಾ ಅದ್ರಲ್ಲೇ ಕಳೆದೋಗಿರ್ತಾರೆ. ಬಟ್ ಕೆ ಸಿ ಟಿ ಬಂದಾಗ ಅವ್ರು ಏಮ್ ಇಟ್ಕೊಳಲ್ಲ. ಎಕ್ಸಾಮ್ ಆಯ್ತು, ಅದಾದ್ಮೇಲೆ ಸಿಕ್ಕಿದ್ದು ರ್ಯಾಂಕ್ ತಗೊಳೋದ ಅಂತ. ಬಟ್ ನೋ ಸ್ಟೂಡೆಂಟ್ಸ್, ಪ್ಲೀಸ್ ಇವತ್ತಿನ ಪ್ಲಾನ್ ಮಾಡೋ ಸ್ಟೂಡೆಂಟ್ಸ್, ಯೋರ್ ಏಮ್ ಶುಡ್ ಬಿ ಅಟ್ ಲೀಸ್ಟ್ ಮಿನಿಮಮ್ ಟು ಮಿನಿಮಮ್ 1000 ರ್ಯಾಂಕ್ ಒಳಗಡೆ ಬರೋ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಜ ಹೇಳ್ತೀನಿ ಸ್ಟೂಡೆಂಟ್ಸ್, ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ. ವೈ 1000 ರ್ಯಾಂಕ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಸಿಂಪಲ್ ರೀಸನ್. ನಿಮ್ಗೆ 1000 ರ್ಯಾಂಕ್ ಒಳಗಡೆ ಬಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ನಿಮಗೆ ಬೇಕಾಗಿರೋ ಕಾಲೇಜ್ ಸಿಗುತ್ತೆ. ನಿಮ್ಗೆ ಒಳ್ಳೆ ರ್ಯಾಂಕ್ ಬರಲಿಲ್ಲ ಅಂತಂದ್ರೆ ನಿಮ್ಗೆ ಬೇರೆಯವ್ರು ಕೊಡೋ ಕಾಲೇಜ್ ನಿಮ್ಗೆ ಸಿಗುತ್ತೆ. ಯು ವಿಲ್ ನಾಟ್ ಹ್ಯಾವ್ ಅ ಆಪ್ಷನ್ ದೇರ್. ನಿಮ್ಗೆ ರ್ಯಾಂಕ್ ಪ್ರಕಾರ ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದಲ್ಲ ಅದು ಮಾತ್ರ ಸಿಗುತ್ತೆ. ಬಟ್ ಒಳ್ಳೆ ರ್ಯಾಂಕ್ ಬಂದ್ರೆ ಯು ವಿಲ್ ಹ್ಯಾವ್ ದ ಅಬಿಲಿಟಿ, ಯು ವಿಲ್ ಹ್ಯಾವ್ ದ ಅಥಾರಿಟಿ ಟು ಚೂಸ್ ಅ ಗುಡ್ ಕಾಲೇಜ್. ನೀವು ಕಷ್ಟ ಪಡಿದಿರಾ, ನೀವು ಚೂಸ್ ಮಾಡಬಹುದು. ದಟ್ ಇಸ್ ದ ಮೇನ್ ಅಡ್ವಾಂಟೇಜ್ ಆಫ್ ಗೆಟಿಂಗ್ ಅ ರ್ಯಾಂಕ್ ಬಿಲೋ 1000. ನನಗೆ ಗೊತ್ತು ತುಂಬಾ ಸ್ಟೂಡೆಂಟ್ಸ್ ಆಗಲ್ಲ ಇದು. ತುಂಬಾ ಸ್ಟೂಡೆಂಟ್ಸ್ ಅಂತಾರೆ ಸರ್ 1000 ತುಂಬಾ ಕಷ್ಟ. ಬಟ್ ಸ್ಟೂಡೆಂಟ್ಸ್ ಟ್ರೈ ಮಾಡಲು ಏನಿದೆ, ಯಾರಿಗ್ ಗೊತ್ತು ನಿಮ್ಗೆ 1000 ಸಿಕ್ಕಿಲ್ಲ, 1500 ಸಿಕ್ತು, 2000, 3000, 4000 ಒಳ್ಳೆ ಕಾಲೇಜ್ ಸಿಗುತ್ತಲ್ಲ. ಸೊ ಫಸ್ಟ್ ಥಿಂಗ್ ವಿಚ್ ಆಲ್ ಆಫ್ ಯು ನೀಡ್ ಟು ಹ್ಯಾವ್ ಇಸ್ ದ ಏಮ್ ದಟ್ ಎಸ್ ಸರ್ ನನಗೆ ಸೆಕೆಂಡ್ ಪಿ ಯು ಸಿ ಇಷ್ಟು ಮಾರ್ಕ್ಸ್ ಬೇಕು, ಆ ಜೊತೆಗೆ ನನಗೆ ಪಿ ಯು ಕೆ ಸಿ ಟಿ ಇಷ್ಟು ಮಾರ್ಕ್ಸ್ ಬೇಕು, ಎರಡೂ ಸೇರಿದ್ರೆ ಇಷ್ಟು ರ್ಯಾಂಕ್ ನನಗೆ ಬರಲೇಬೇಕು. ದಟ್ ಇಸ್ ಬಿಲೋ 1000 ರ್ಯಾಂಕ್ ಸ್ಟೂಡೆಂಟ್ಸ್. ಈಗ ನೀವು ನೋಟಿಸ್ ಮಾಡ್ಬೋದು ಸರ್, ಈ ಬಿಲೋ 1000 ರ್ಯಾಂಕ್ ಬರ್ಬೇಕಂದ್ರೆ ನನ್ಗೆ ಎಷ್ಟು ಮಾರ್ಕ್ಸ್ ಬೇಕಾಗ್ಬೋದು ಅಂತ. ರೈಟ್. ನಾವು ಐ ಹೋಪ್ ಆಲ್ ಆಫ್ ಯು ಆರ್ ಅವೇರ್. ನಿಮ್ ಎಲ್ಲರಿಗೂ ಗೊತ್ತು, ನಿಮ್ಗೆ ಒಳ್ಳೆ ಒಂದು ಕೆ ಸಿ ಟಿ ರ್ಯಾಂಕ್ ಬರ್ಬೇಕಂದ್ರೆ ದೇರ್ ಆರ್ 2 ಫ್ಯಾಕ್ಟರ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಹಿಯರ್. ನಿಮ್ದು ಪಿ ಯು ಸಿ ಬೋರ್ಡ್ ಮಾರ್ಕ್ಸ್ 50% ಇನ್ಕ್ಲೂಡ್ ಆಗುತ್ತೆ. ಆ ಜೊತೆಗೆ ಮಿನಿಮಮ್ 50% ನಿಮ್ದು ಕೆ ಸಿ ಟಿ ಬಂದ ಬರುತ್ತೆ. ಈಗ ಎರಡರಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಫಸ್ಟ್ ಆಫ್ ಆಲ್ ನಿಮ್ದು ಲೆಟ್ಸ್ ಸೇ ಇಂದು ಪಿ ಯು ಬೋರ್ಡ್ ಎಕ್ಸಾಮ್ ಅಲ್ಲಿ, ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಲೆಟ್ಸ್ ಸೇ ಯು ಸ್ಕೋರ್ ಅಬೌಟ್ 90% ಇಲ್ಲ 92% ಇಲ್ಲ 96% ಅನ್ಕೊಳ್ಳಿ. 92% ತಗೊಂಡ್ರಿ. ಆ ತರ ತಗೊಂಡಾಗ ನಿಮ್ದು ಕೆ ಸಿ ಟಿ ಔಟ್ ಆಫ್ 180 ನಿಮ್ಗೆ ಮಿನಿಮಮ್ 140+ ಬರ್ಬೇಕಾಗುತ್ತೆ. ನಂಗೆ ಗೊತ್ತು ತುಂಬಾ ಹೈ ಮಾರ್ಕ್ಸ್ ಸರ್ ಅದು. ಸೊ ಇನ್ನು ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು, ಲೆಟ್ಸ್ ನಿಮ್ಗೆ ಇಲ್ಲಿ 98, 96, 99 ಬಂತು, ಅವಾಗ ಇಲ್ಲಿ 120, 130 ಬಂದು ನಡೆಯುತ್ತೆ. ನಿಮ್ಗೆ ಇಲ್ಲಿ ಎಲ್ಲಾ ಮೂರಲ್ಲೂ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಲೆಟ್ಸ್ ಬಯಾಲಜಿ ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೂ ಕೂಡ ಯು ಗೆಟ್ ರಿಯಲಿ ಗುಡ್ ಪರ್ಸೆಂಟೇಜ್ ದೇರ್. ಸರಿನಾ? ಸೊ ಇಲ್ಲಿ ಅವಾಗ ಕಮ್ಮಿ ಆಗ್ಬೋದು. ಬಟ್ ದಿಸ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸದ್ಯಕ್ಕೆ ನಿಮ್ ಏಮ್ ಇರಬೇಕಂದ್ರೆ ಮಿನಿಮಮ್ ಟು ಮಿನಿಮಮ್ ನಂದು ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಅಲ್ಲಿ ನನಗೆ ಇಲ್ಲಿ 90 to 92 ಬರುತ್ತೆ, ಆಮೇಲೆ 140+ ಬರುತ್ತೆ. ಈ ತರ ಮಾಡಿದಾಗ ಬಿಲೋ ರ್ಯಾಂಕ್ 1000 ನಿಮ್ಗೆ ಬರುತ್ತೆ, ಪಕ್ಕ ಅಂದ್ರೆ ಪಕ್ಕ ಮುಂದೆ ಬರುತ್ತೆ. ಈಗ ಸರ್ ಇದು ತುಂಬಾ ಕಷ್ಟನಾ ಸ್ಟೂಡೆಂಟ್ಸ್? ಕಷ್ಟ ಅಲ್ಲ. ಫಾರ್ ಎಕ್ಸಾಂಪಲ್ ಆಲ್ ಆಫ್ ಯು ಶುಡ್ ಬಿ ಅವೇರ್, ನಿಮ್ದು 80 ಮಿನಿಟ್ಸ್ 180 ಮಾರ್ಕ್ಸ್ ಇರುತ್ತೆ ಟೋಟಲ್. ನಿಮ್ದು 60 ಮಾರ್ಕ್ಸ್ ಪರ್ ಸಬ್ಜೆಕ್ಟ್, ರೈಟ್? 60 ಕ್ವೆಶನ್ಸ್ ಪರ್ ಸಬ್ಜೆಕ್ಟ್, ದಟ್ ಇಸ್ 1 ಮಾರ್ಕ್ ಈಚ್. ನಿಮ್ಗೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ ಕೆ ಸಿ ಟಿ ಅಲ್ಲಿ ನೀವು ಕೆ ಸಿ ಟಿ ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಗೆ. ನಿಮ್ 4 ಆಪ್ಷನ್ ಅಲ್ಲಿ ನಿಮ್ಗೆ ಗೊತ್ತು 2 ಆಪ್ಷನ್ ಪ್ರಾಪರ್ ಅಲ್ವೇ ಅಲ್ಲ, ಅದು 2 ಆಪ್ಷನ್ ಹೋಗಿದೆ. ಈಗ ನಿಮ್ಗೆ 2 ಆಪ್ಷನ್ ಮಿಕ್ಕಿದೆ ಮುಂದೆ. ಈಗ 50-50 ಆಯ್ತು. ಅವಾಗ ನೀವು 50-50 ಆದಾಗ ನೀವು ಚಾನ್ಸ್ ತಗೋಬಹುದು. ಈಗ ಆಕ್ಚುಲಿ ನೀವು ಚಾನ್ಸ್ ತಗೊಂಡ್ಬಿಟ್ಟು ಒಂದು ಎಲಿಮಿನೇಟ್ ಮಾಡಿ ಒಂದು ತಗೋಬಹುದು. ಬಟ್ ಅದೇ ಚಾನ್ಸ್ ತಗೊಳ್ಳೋ ಆಪ್ಷನ್ ನಿಮ್ಗೆ ನೀಟ್ ಅಲ್ಲಿ ಸಿಗಲ್ಲ. ಯಾಕಂದ್ರೆ ನೀಟ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ರೈಟ್? ನೀವು ಅಲ್ಲಿ ಚಾನ್ಸ್ ತಗೊಂಡು ಟಿಕ್ ಮಾಡಕ್ಕಾಗಲ್ಲ, ಓ ಎಂ ಆರ್ ಫಿಲ್ ಮಾಡಕ್ಕಾಗಲ್ಲ, ಜೆ ಎಲ್ ಟಿಕ್ ಮಾಡಕ್ಕಾಗಲ್ಲ. ಸೊ ನಿಮ್ಗೆ ಅಡ್ವಾಂಟೇಜ್ ಇದೆ ಕೆ ಸಿ ಟಿ, ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಸೊ ಪ್ಯೂರ್ ಅಡ್ವಾಂಟೇಜ್ ತಗೊಳ್ಳಿದ್ರದ್ದು 4 ಆಪ್ಷನ್ ಮೂರಂತೂ ನೀವು 2 ಹಂಗೆ ಎಲಿಮಿನೇಟ್ ಮಾಡಬಹುದು. ಎಷ್ಟು ಸತಿ ನೋಡಿ, 2 ಆಗಿಲ್ಲ ಅಂದ್ರೂ ಕೂಡ ಒಂದಂತೂ ಎಲಿಮಿನೇಟ್ ಆಗೇ ಆಗುತ್ತೆ, ಎಲ್ಲೋ ಬೇರೆ ಕಡೆಯಿಂದ ಇರುತ್ತದು. ಸೊ 3 ಕೊಟ್ಟಿದ್ರೆ 3ರಲ್ಲಿ ಚಾನ್ಸ್ ತಗೋದ್ರು ಮಾಡಬಹುದು ನೀವು. ಓಕೆನಾ? ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ಕೆ ಸಿ ಟಿ ಸ್ಟೂಡೆಂಟ್ಸ್. ಪ್ಲೀಸ್ ಅಡ್ವಾಂಟೇಜ್ ತಗೊಳ್ಳಿ ಇದ್ರದ್ದು. ಈಗ ಔಟ್ ಆಫ್ 180 ಕ್ವೆಶನ್ಸ್ ಅಲ್ಲಿ ನಿಮ್ಗೆ 40, 45, 45, 90, 90+30, 130, 130 ಬಂದೇ ಬರುತ್ತೆ. ಈಗ ಈ 130 ಬರೋದು ಎಷ್ಟು ಈಸಿ ಗೊತ್ತಾ? ಅಪ್ರಾಕ್ಸಿಮೇಟ್ಲಿ ನಿಮ್ದು ಸೆಕೆಂಡ್ ಪಿ ಯು ಸಿ ಇಂದ 40 to 40 ಕ್ವೆಶನ್ಸ್ ಇಲ್ಲೇ ಬರುತ್ತೆ. 12th 11th ಫಸ್ಟ್ ಪಿ ಯು ಸಿ ಇಂದ ಇದು 18 ಕೂಡ ಅಲ್ಲ, ತುಂಬಾ 15 ಕೂಡ ಆಗ್ಬೋದು ಅದು. ಸೊ ನಿಮ್ದು ಸೆಕೆಂಡ್ ಪಿ ಯು ಸಿ ಇಂದ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ನಿಮ್ಗೆ ಗೊತ್ತೀಗ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಸೆಕೆಂಡ್ ಪಿ ಯು ಸಿ ನೀವು ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರಲ್ಲ, ಅವಾಗಲೇ ಪ್ರಾಪರ್ ಆಗಿ MCQ ಪ್ರಾಕ್ಟೀಸ್ ಕೂಡ ಮಾಡ್ಕೊಂಡ್ಬಿಡಿ. ಸೊ ನಥಿಂಗ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇನ್ ಯೋರ್ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಇಂದ. ಈಗ ಔಟ್ ಆಫ್ ಟೋಟಲ್ ಕ್ವೆಶನ್ಸ್ ಅಲ್ಲಿ 90 ಕ್ವೆಶನ್ಸ್ ಸ್ವಲ್ಪ ಈಸಿನೇ ಇರುತ್ತೆ, 60 ಕ್ವೆಶನ್ಸ್ ಮೀಡಿಯಂ ಇರುತ್ತೆ, 30 ಹಾರ್ಡ್ ಕ್ವೆಶನ್ಸ್ ಇರುತ್ತೆ. ಲೆಟ್ಸ್ ಸೇ ನೀವು ಅಬ್ಬಬ್ಬ ಅಂದ್ರೆ ಇಲ್ಲಿ 50 ಕರೆಕ್ಟ್ ಆಗಿ ಮಾಡಿದ್ರಿ,
ಇಲ್ಲಿಂದ ಒಂದು ಲೆಟ್ಸ್ ಸೇ 50 ಕರೆಕ್ಟ್ ಮಾಡಿದ್ರಿ, ಇಲ್ಲಿಂದ ಒಂದು 80 ಕರೆಕ್ಟ್ ಮಾಡಿದ್ರಿ, ಇಲ್ಲಿಂದ ಒಂದು 10 ಕರೆಕ್ಟ್ ಮಾಡಿದ್ರಿ, ಬಂತಲ್ಲಿಗೆ ನಿಮ್ದು ಮಾರ್ಕ್ಸ್. ಸೊ ಯು ನೀಡ್ ಟು ಬಿ ವೆರಿ ಸ್ಮಾರ್ಟ್ ಆಗಿ ಮಾಡಬೇಕು. ಇದು ಯಾವಾಗ ಸಾಧ್ಯ ಗೊತ್ತಾ? ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಇದಕ್ಕೆ ಏನು ಹ್ಯಾಕ್ಸ್ ಇಲ್ಲ, ಏನು ಇಲ್ಲ. ನೀವು ಎಷ್ಟು ಬೇಗ ಕ್ವಶನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಲ್ಲ, ಅಷ್ಟು ಬೇಗ ನೀವು ಮಿಸ್ಟೇಕ್ಸ್ ಮಾಡ್ತೀರಾ, ಅಷ್ಟು ಬೇಗ ನೀವು ಕಲಿತೀರಾ. ನೀವು ಅನ್ಕೋತೀರಾ ಸರ್ ನಾನು ಫಸ್ಟ್ ಸೆಕೆಂಡ್ ಪಿ ಯು ಸಿ ಫುಲ್ ಮುಗಿಸ್ಕೊಂಡ್ಬಿಡ್ತೀನಿ, ಅದಾದ್ಮೇಲೆ ಫಸ್ಟ್ ಪಿ ಯು ಸಿ ಒಂದ್ ವಾರದಲ್ಲಿ ಮುಗಿಸ್ಬಿಡ್ತೀನಿ, ಅದಾದ್ಮೇಲೆ ನಾನು KCET ಕ್ವಶನ್ ಪ್ರಾಕ್ಟೀಸ್ ಮಾಡ್ತೀನಿ. ನೀವು ಆ ತರ ಮಾಡಿದ್ರೆ ನಿಮ್ಗಿಂತ ಫೂಲ್ ಯಾರು ಇಲ್ಲ ಲೈಫಲ್ಲಿ, ನಿಮಗಿಂತ ಅಷ್ಟು ದೊಡ್ಡ ಫೂಲ್ ಯಾರು ಇಲ್ಲ ಲೈಫಲ್ಲಿ. ಸೊ ನೀವೆಷ್ಟು ಬೇಗ ಕ್ವಶನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಲ್ಲ, ಅಷ್ಟು ಬೇಗ ನೀವು ಕಲಿತಾ ಹೋಗ್ತೀರಾ. ಯಾಕಂದ್ರೆ KCET ಇಸ್ ಡಿಫರೆಂಟ್. ನೀವು ಸೆಕೆಂಡ್ ಪಿ ಯು ಸಿ ಬರೀ ಲಾಂಗ್ ಆನ್ಸರ್ಸ್ ಬರೀತಾರಲ್ಲ, ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಒಳ್ಳೇದಾಗುತ್ತೆ. ಅದಕ್ಕಂತಾನೆ ಸ್ಟೂಡೆಂಟ್ ನಮ್ಮ ಚಾನಲ್ ನಾವು ಆಗಲೇ ಸ್ಟಾರ್ಟ್ ಮಾಡಿದೀವಿ. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಟಾಪ್ 50 ಕ್ವಶನ್ಸ್ ಫ್ರಮ್ ಎವ್ರಿ ಸಿಂಗಲ್ ಚಾಪ್ಟರ್. ಸೊ ಆ ಕ್ಲಾಸ್ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಒಂದು ಐಡಿಯಾ ಬರ್ತಾ ಹೋಗುತ್ತೆ ಎವ್ರಿ ಸಿಂಗಲ್ ಚಾಪ್ಟರ್ ನಿಮ್ಗೆ. ತೋರಿಸ್ತೀನಿ ಲಾಸ್ಟ್ ಅದನ್ನ, ಓಕೆನಾ? ಸೊ ಈಗ ನಿಮ್ದು ಈ KCET ಲಾಸ್ಟ್ 20 ಡೇಸ್ ಹೆಂಗೆ ಏನ್ ಮಾಡ್ಬೇಕು ನೀವು? ಲಾಸ್ಟ್ 120 ಡೇಸ್ ಅಲ್ಲಿ ನೀವು ಆಲ್ಮೋಸ್ಟ್ ಫಸ್ಟ್ ಸ್ಟ್ರಾಂಗ್ ಫೌಂಡೇಶನ್ ನಿಮ್ದು PUC ಬುಕ್ಸ್ ಇದೆಯಲ್ಲ, ನಿಮ್ದು ಟೆಕ್ಸ್ಟ್ ಬುಕ್, ಅದನ್ನ ಫಸ್ಟ್ ಕಲ್ಕೋತೀರಾ, ಹೆಂಗು ನೀವು ಕಲಿತೀರಾ. ಅದಾದ್ಮೇಲೆ ಸಮಥಿಂಗ್ ಎಕ್ಸಾಂಪ್ಲರ್ಸ್ ಕೂಡ. ಸೊ ಎಕ್ಸಾಂಪ್ಲರ್ಸ್ ಕೂಡ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ ಮರಿಬೇಡಿ ನೀವು, ಓಕೆನಾ? ಸೊ ಅದು ಕೂಡ ಅನ್ಕೊಳ್ಳಿ. ಅದಾದ್ಮೇಲೆ PYQ ಬುಕ್. ದೇರ್ ಇಸ್ ಅ ಸಪರೇಟ್ ಸ್ಪೆಸಿಫಿಕ್ PYQ ಬುಕ್ಸ್ ಲಾಸ್ಟ್ 5 ಇಯರ್ಸ್, ಲಾಸ್ಟ್ 10 ಇಯರ್ಸ್. ನಿಮಗೆ ಗೊತ್ತಿಲ್ಲ ಎಲ್ಲಿ ತಗೋಬೇಕಂತ ಈ ಡಿಸ್ಕ್ರಿಪ್ಷನ್ ಒಂದು ಬುಕ್ ನ ಆಡ್ ಮಾಡಿರ್ತೀನಿ. ದಟ್ ಇಸ್ ಓನ್ ವೇದಾಂತ ಬುಕ್ ಕೂಡ ಅದು. ಇಟ್ ಇಸ್ ಓನ್ ವೇದಾಂತ ಬುಕ್. ಅದನ್ನ ಬೈ ಮಾಡಿಲ್ಲ ಅಂದ್ರೆ ಸರ್ನಾ, ಇಟ್ ಇಸ್ ಅರೌಂಡ್ 500 rupees ಇರುತ್ತೆ, 600 rupees ಇರುತ್ತೆ. ನೀವ್ ಅಕಸ್ಮಾತ್ ಈಗ ಆತರ ಬುಕ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡಿಲ್ಲ, ಕರೆಕ್ಟ್ ಕಷ್ಟಪಡಲಿಲ್ಲ ಅಂತಂದ್ರೆ ಆಮೇಲೆ ಲಕ್ಷ ಗಟ್ಟಲೆ ಕಟ್ಟಬೇಕಾಗುತ್ತೆ ಒಂದು ಇಂಜಿನಿಯರಿಂಗ್ ಸೀಟ್ಗೋಸ್ಕರ ನೀವು, ಸರಿನಾ? ಸೊ ಲಕ್ಷ ಗಟ್ಟಲೆ ಇಲ್ಲಿ 500 ರೂಪಾಯಿ, ರೈಟ್? ಹೌ ಅರ್ಲಿ ಯು ಸ್ಟಾರ್ಟ್ ಇಸ್ ಬೆಟರ್ ಫಾರ್ ಯು. ಅದಾದ್ಮೇಲೆ ಸ್ಟೂಡೆಂಟ್ಸ್ ಟೈಮ್ ಟೇಬಲ್ ಹೇಳ್ತೀನಿ ನೋಡಿ. ಇಲ್ಲಿ ಈ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಬೆಸ್ಟ್ ಬುಕ್ಸ್ KCET, ಆಮೇಲೆ ವೇಟೇಜ್, 2 ವಿಡಿಯೋಸ್ ಆದ್ರೆ ರೆಡಿ ಇದೆ ಚಾನಲ್ ಅಲ್ಲಿ. ಸೊ ಪ್ಲೀಸ್ ಚೆಕ್ ಮಾಡಿ. ನಿಮ್ಗೆ ಯಾವ ಬುಕ್ಸ್ ಗೊತ್ತಿಲ್ಲ ಚೆಕ್ ಮಾಡಿ. ಇಲ್ಲಿ ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಬುಕ್ ಕೂಡ ಹೇಳಿದೀನಿ. ಅದಾದ್ಮೇಲೆ ನಿಮ್ಗೆ ನಮ್ದು ವೇಟೇಜ್ ಕೂಡ ವಿಡಿಯೋ ಆಗಿದೆ. ಸೊ ನಿಮ್ ವೇಟೇಜ್ ಇದೆ, ನಿಮ್ದು ಬುಕ್ಸ್ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಪ್ಲಾನರ್. ಯಾವ ತರ ಪ್ಲಾನ್ ಮಾಡ್ಬೇಕು? ಈ ತರ ಮಾಡ್ಬೇಕು ನೀವು. ಫಸ್ಟ್ ಕಾನ್ಸೆಪ್ಟ್ ಬಿಲ್ಡಿಂಗ್. ನವೆಂಬರ್ ಟು ಜಾನ್ವರಿ ನಿಮ್ಮ ಹತ್ರ 3 ತಿಂಗಳಿದೆ. ನವೆಂಬರ್, ಡಿಸೆಂಬರ್, ಜಾನ್ವರಿ, ಈ 3 ತಿಂಗಳಲ್ಲಿ ನೀವು ಕಾನ್ಸೆಪ್ಟ್ ಬಿಲ್ಡಿಂಗ್ ಮಾಡಬೇಕು. ಅದಕ್ಕೆ ನೀವೇನ್ ಮಾಡಬೇಕು? ಒನ್ ಶಾರ್ಟ್ ಲೆಕ್ಚರ್ಸ್. ಲೆಟ್ಸ್ ನೀವು ಆಫ್ಲೈನ್ ಎಲ್ಲೋ ಕೋಚಿಂಗ್ ಹೋಗ್ತೀರಾ, ಪರವಾಗಿಲ್ಲ, ನಡೆಯುತ್ತೆ, ಅಲ್ಲೂ ಕೂಡ ಓಡಿ. ಸೊ ನಿಮ್ ಜಾನ್ವರಿ ಅಷ್ಟರಲ್ಲಿ ಎಷ್ಟು ಸಿಲೆಬಸ್ ಆಗುತ್ತಲ್ಲ, ಸಿಲೆಬಸ್ ನ ಕವರ್ ಮಾಡ್ಕೊಂಡ್ಬಿಡಿ. ನಮ್ ಚಾನಲ್ ಅಲ್ಲಿ ನಾವು ಒನ್ ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದೀವಿ. ಸೊ ಪ್ಲೀಸ್ ಚೆಕ್ ಮಾಡಿ KCET ವಿಡಿಯೋಸ್. ಒನ್ ಶಾರ್ಟ್ ವಿಡಿಯೋಸ್ ನಡೀತಾ ಇದೆ ಫುಲ್. ಅದಾದ್ಮೇಲೆ ಇದು ತುಂಬಾ ಇಂಪಾರ್ಟೆಂಟ್, ಶಾರ್ಟ್ ನೋಟ್ಸ್ ಅಂಡ್ ಫಾರ್ಮುಲಾ ಶೀಟ್ಸ್. ಇದನ್ನ ಈಗಲೇ ಪ್ರಿಪೇರ್ ಮಾಡ್ಬೇಕು ನೀವು. ಫಿಸಿಕ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಎವ್ರಿ ಸಿಂಗಲ್ ಚಾಪ್ಟರ್ ಇಂದ. ಕೆಮಿಸ್ಟ್ರಿಯಲ್ಲಿ ಆಲ್ ದ ರಿಯಾಕ್ಷನ್ಸ್ ಒಂದ್ ಕಡೆಯಿಂದ. ಅದನ್ನ ನೀವು ಈಗಲೇ ಮಾಡ್ಕೊಂಡ್ಬಿಟ್ರೆ ಮ್ಯಾಥ್ಸ್ ಅಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಎಕ್ಸಾಮ್ ಬರ್ತಾ ಆ ಫಾರ್ಮುಲಾಸ್ ನಿಮಗೆ ಲಿಸ್ಟ್ ಆಗಿ ಬಹಳ ಆಗುತ್ತೆ ಫುಲ್ಲು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕುಂತಿರ್ಬೇಕಾದ್ರೆ ನೀವು ಫಾರ್ಮುಲಾನ ನೆನಪು ಮಾಡೋಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಕ್ವೆಶ್ಚನ್ ಬರೋ ಟೈಮ್ ಇರಲ್ಲ ನಿಮ್ಮ ಹತ್ರ ಅಲ್ಲಿ. ವಿ ಡೋಂಟ್ ವಾಂಟ್ ಟು ಬಿ ಇನ್ ದಟ್ ಸಿಚುವೇಶನ್. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸಾಲ್ವ್ ಮಾಡ್ತಾ ಹೋಗ್ಬೇಕು, ಫಾರ್ಮುಲಾ ನೆನಪಿರಬೇಕು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ನವೆಂಬರ್, ಫೆಬ್ರವರಿ ಮತ್ತೆ ಮಾರ್ಚ್ ಇದೆಯಲ್ಲ, ಇದು ನಿಮ್ದು ಬೋರ್ಡ್ಸ್ ಟೈಮು. ನಿಮ್ಗೆ ಇಲ್ಲಿ ಪ್ರೀ ಬೋರ್ಡ್ ನಡೀತಾ ಇರುತ್ತೆ. ಪ್ರೀ ಬೋರ್ಡ್ಸ್ ಪ್ರಾಕ್ಟೀಸ್ ಮಾಡಿ, ಆಬ್ವಿಯಸ್ಲಿ ಮಾಡ್ಬೇಕು ಪ್ರೀ ಬೋರ್ಡ್ಸ್ಗೆ. ಅದಾದ್ಮೇಲೆ ನಿಮ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಅದು ಪ್ರಾಕ್ಟೀಸ್ ಮಾಡಿ. ನಿಮ್ದು ಮಾರ್ಚ್ ಬೋರ್ಡ್ ಎಕ್ಸಾಮ್ ಇರುತ್ತೆ, ಅದಕ್ಕೆ ಮುಗಿಸಿ ನೀವು. ಬಟ್ ಈ ಟೈಮಲ್ಲೂ ಕೂಡ ಪ್ಲೀಸ್ ನಾನು ಹೇಳೋ ಮಾತು ಕೇಳಿದ್ನ, ಇಲ್ಲಿ ನೀವು ಸ್ಪೆಸಿಫಿಕ್ KCET ಗೋಸ್ಕರ ಕಾಂಟೆಂಟ್ ಯಾವ್ದು ಕಲಿಯಕ್ಕೆ ಹೋಗ್ಬೇಡಿ. ಬಟ್ ಆ ಕ್ವೆಶನ್ ಪ್ರಾಕ್ಟೀಸ್ ಇತ್ತಲ್ಲ, ಆ ಕ್ವೆಶನ್ ಪ್ರಾಕ್ಟೀಸ್ ಸ್ಟಾಪ್ ಮಾಡಬೇಡಿ. ಎವ್ರಿ ಸಿಂಗಲ್ ಡೇ ಸ್ಟೂಡೆಂಟ್ಸ್, ಎವ್ರಿ ಸಿಂಗಲ್ ಡೇ ಅಟ್ ಲೀಸ್ಟ್ 60 ಕ್ವೆಶನ್ಸ್ ಡೈಲಿ. ಸರ್ ಇದು ಎಲ್ಲಿ ಸಿಗುತ್ತೆ ಸರ್? ಸ್ಟೂಡೆಂಟ್ಸ್, ಆ ಟೈಮಲ್ಲೂ ಕೂಡ ನಿಮ್ದು ಬೋರ್ಡ್ ಎಕ್ಸಾಮ್ ಟೈಮಲ್ಲೂ ಕೂಡ ನಮ್ ಚಾನಲ್ ಚೆಕ್ ಮಾಡಿದ್ರೆ ವಿ ವಿಲ್ ಬಿ ಸಾಲ್ವಿಂಗ್ 60 ಕ್ವೆಶನ್ಸ್ ಪರ್ ಡೇ. ಇಲ್ಲಾಂದ್ರೆ ಆಲ್ಟರ್ನೇಟ್ ವಿಡಿಯೋ ಬರ್ತಾನೆ ಇರುತ್ತೆ. ಸೊ ಪ್ಲೀಸ್ ಆ ಟೈಮ್ ಅಲ್ಲಿ 1 ಅವರ್ ಸ್ಪೆಂಡ್ ಟೈಮ್ ಮಾಡಿ. ಎವ್ರಿ ಸಿಂಗಲ್ ಡೇ ಬರೀ 1 ಅವರ್ ಸ್ಪೆಂಡ್ ಮಾಡಿ ನೀವು ಈ ಕ್ವೆಶನ್ ಪ್ರಾಕ್ಟೀಸ್ಗೆ. ಅವಾಗ ಸೊ ನಿಮ್ದು KCET ಫೌಂಡೇಶನ್ ಬಿಲ್ಡ್ ಆಗ್ತಾ ಇರುತ್ತೆ ನಿಮ್ದು. ಓಕೆ, ಅದಾದ್ಮೇಲೆ ನಿಮ್ದು ಮಾರ್ಚ್ ಅಂಡ್ ಏಪ್ರಿಲ್, ನಿಮ್ದು ಮಾರ್ಚ್ 12ಗೆ ಮುಗಿಯುತ್ತೆ. ಏಪ್ರಿಲ್ 12ಗೆ ನಿಮ್ಗೆ 1 ತಿಂಗಳ ಟೈಮ್ ಇರುತ್ತೆ ನಿಮ್ಮ ಹತ್ರ. ಆ 1 ತಿಂಗಳ ನೀವು ಪ್ಲೀಸ್ ಮಾಕ್ ಟೆಸ್ಟ್ ನ ತಗೊಂಡು ಮಾಡಿ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಈಗಲೂ ಅಂತೀನಿ ನಾನು, ಕ್ವೆಶನ್ ಪ್ರಾಕ್ಟೀಸ್ ಓಕೆ, ಯಾಕಂದ್ರೆ ಕ್ವೆಶನ್ ಪ್ರಾಕ್ಟೀಸ್ ನೀವು ನಮ್ಮ ಜೊತೆಗೆ ಮಾಡ್ತಾ ಇದ್ದೀರಾ. ಬಟ್ ಯು ನೀಡ್ ಟು ಗೆಟ್ ಅ ಹ್ಯಾಬಿಟ್ ಆಫ್ ಟೈಮ್ ಜೊತೆಗೆ ಫುಲ್ ಪೇಪರ್ನ ಸಾಲ್ವ್ ಮಾಡ್ಬೇಕು ನೀವು. ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಮಿಕ್ಸ್ ಆಗಿ ಬರೋ ಸಾಲ್ವ್ ಮಾಡಬೇಕು. ಸೊ ಅದಕ್ಕೆ ಏನ್ ಮಾಡಬೇಕು? ಯು ನೀಡ್ ಟು ಸಾಲ್ವ್ ಮಾಕ್ ಟೆಸ್ಟ್, ಯು ನೀಡ್ ಟು ಬೈ ಸಮಥಿಂಗ್ ಕಾಲ್ಡ್ ಟೆಸ್ಟ್ ಸೀರೀಸ್. ಆ ಟೆಸ್ಟ್ ಸೀರೀಸ್ ನೀವು ತಗೊಂಡಾಗ ಒಂದು 300 ರೂಪಾಯಿ ಇರುತ್ತೆ ಸ್ಟೂಡೆಂಟ್ಸ್. 300 ರೂಪಾಯಿದಲ್ಲಿ KCET ಮತ್ತೆ ಕಾಮಿಡಿಗೆ 2 ಟೆಸ್ಟ್ ಸೀರೀಸ್ ಬರುತ್ತೆ. 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, ಮ್ಯಾಕ್ಸಿಮಮ್ 500 ರೂಪಾಯಿ ಮೇಲೆ ಯಾರು ಮಾಡಲ್ಲ. ನಾವು ಮಾಡಿದ್ರು ಕೂಡ ಫ್ಯೂಚರ್ ಪ್ಲಾನ್ ಮಾಡಿದೀವಿ, 500 ರೂಪಾಯಿ ಮಾಡಕ್ ಹೋಗಲ್ಲ ನಾವು, ಸರಿನಾ? ಸೊ ಕಾಮಿಡಿಗೆ ಮತ್ತೆ KCET ಟೆಸ್ಟ್ ಸೀರೀಸ್ ತಗೊಂಡಾಗ ನಿಮ್ಗೊಂದು 8 ಇಲ್ಲ 10 ಟೆಸ್ಟ್ ಬಂದಿರುತ್ತೆ. ಆ 10 ಮಾಡಿ ನೋಡಿ, ಆಮೇಲೆ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ದು ಮಾರ್ಕ್ಸ್,
ಸರಿನಾ? ಸೊ ದಟ್ ಇಸ್ ದ ಮೇನ್ ಥಿಂಗ್ ಇನ್ ದ ಮಾಕ್ ಟೆಸ್ಟ್ ಪ್ರಿಪರೇಷನ್. ಲಾಸ್ಟ್ 1 ಮಂತ್ ಅಲ್ಲಿ ಈ ತರ ನೀವು ಎವ್ರಿ ಸಿಂಗಲ್ ಡೇ ಒಂದು ಮಾಡ್ತಾ ಇರಬೇಕು, ಇಲ್ಲ ಆಲ್ಟರ್ನೇಟಿವ್ಸ್ ಮಾಡ್ತಾ ಇರಬೇಕು, ಅದನ್ನ ಕಲಿತಾ ಇರ್ಬೇಕು ಅದರಿಂದ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಟೈಮ್ ಅಲ್ಲಿ ಕುತ್ಕೊಂಡು ನೀವು ಕಲಿಯಕ್ಕಂತೂ ಜಾಸ್ತಿ ಏನಕ್ಕೆ ಹೋಗಬೇಡಿ. ಕಲ್ತಿರ್ತೀರ ನೀವು ಮುಂಚೆ, ಇಲ್ಲಿ ನೀವು ಫಸ್ಟ್ 10 ಡೇಸ್ ಫಸ್ಟ್ ಪಿ ಯು ಸಿ ರಿವೈಸ್ ಮಾಡಿ ನಡೆಯುತ್ತೆ. ಬಟ್ ಆ ಮಾಕ್ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಲಾಸ್ಟ್ ಸ್ಟೇಜಸ್. ಅಲ್ಲೇ ನಿಮ್ದು ಏನು ಫುಲ್ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಲಾಸ್ಟ್ ಇಯರ್ ಒಂದು ಟಾಪರ್ಸ್ ಜೊತೆ ಮಾತಾಡ್ತಿದ್ದೆ, ಅವ್ರು ಹೇಳಿದ್ರು ಸರ್ ನಾನು ಕೆ ಸಿ ಪ್ರಿಪರೇಷನ್ ಸಪರೇಟ್ ಆಗಿ ಮಾಡಿರಲಿಲ್ಲ, ಬಟ್ ಜೆ ಮತ್ತೆ ನೀಟ್ ಮಾಡಿದ್ದೆ. ಆ ಜೆ ಮತ್ತೆ ನೀಟ್ ಮಾಡಿದಾಗ ಐ ಹ್ಯಾವ್ ಲಾಸ್ಟ್ ಅ ಕೌಂಟ್ ಆಫ್ ಎಷ್ಟು ಟೆಸ್ಟ್ ಪೇಪರ್ ಸಾಲ್ವ್ ಮಾಡಿದ್ದೆ ನಾನು ಅಂತ ಮರ್ತೋಗಿದೆ ಅವ್ರಿಗೆ. ಅವ್ರ ವಿಧಾನದಿಂದ ಮಾತ್ರ ಅಲ್ಲ, ದೇ ಹ್ಯಾವ್ ಬಾಟ್ ಟೆಸ್ಟ್ ಪೇಪರ್ ಫ್ರಮ್ ಅದರ್ ಡಿಫ್ರೆಂಟ್ ಕೋಚಿಂಗ್ ಸೆಂಟರ್ಸ್ ಕೂಡ ನಿಮ್ಗೆ ಗೊತ್ತಿರಬೇಕದು. ಸೊ ನಾನು ಕೂಡ ಅಂತ ನಮ್ಮ ಕಡೆಯಿಂದ ಮಾತ್ರ ಅಲ್ಲ, ಯಾರಾದ್ರೂ ಅಲ್ಲಿ ತಗೊಳ್ಳಿ ಪ್ಲೀಸ್, ನಮ್ಗೆ ಅಂತ ಏನಿಲ್ಲ, ತಗೊಂಡು ಪ್ಲೀಸ್ ಪ್ರಾಕ್ಟೀಸ್ ಮಾಡಿ ಆ 1 ತಿಂಗಳಲ್ಲಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ಸ್ಟೂಡೆಂಟ್ಸ್. ಆಗ್ಲೇ ಸ್ಟಾರ್ಟ್ ಆಗಿದೆ ಚಾನಲ್ ಅಲ್ಲಿ. ವಿ ಆರ್ ನಾಟ್ ವೇಟಿಂಗ್ ಟಿಲ್ ದ ವೆರಿ ಎಂಡ್. ನಾವು ವೇಟ್ ಮಾಡಲ್ಲ ನಾವು. ಎಷ್ಟು ಬೇಗ ಎಷ್ಟು ನೀವು ಸ್ಟಾರ್ಟ್ ಮಾಡ್ತಿರೋ ಕ್ವಶನ್ ಪ್ರಾಕ್ಟೀಸ್ ನ, ಅಷ್ಟು ಬೇಗ ನೀವು ಕ್ಲೋಸ್ ಆಗ್ತೀರಿ ನಿಮ್ಗೆ 1000 ರ್ಯಾಂಕ್ ಬಿಲೋಗೆ. ಸೊ ಇಫ್ ಯು ವಾಂಟ್ ಬಿಲೋ 1000 ರ್ಯಾಂಕ್, ಸ್ಟಾರ್ಟ್ ದ ಕ್ವಶನ್ ಪ್ರಾಕ್ಟೀಸ್ ಟುಡೇ. ಈ ವಿಡಿಯೋ ಎಂಡ್ ಆಗಸ್ಟ್ ಅಲ್ಲಿ ಎಲ್ಲರೂ ಕೂಡ ಬೇಕಾದ್ರೆ ನೋಡಿ ಒಂದ್ಸತಿ. ಲೆಟ್ಸ್ ನೀವು ಬಯಾಲಜಿ ನಿಮ್ಗೆ ಇಲ್ಲ ಅನ್ಕೊಳ್ಳಿ, ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ನೀವು ಬರೋ ವೀಕಲ್ಲಿ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಅದು ಕೂಡ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಸ್ಟೂಡೆಂಟ್ಸ್. ಸೊ ರೆಡಿನಾ ಸ್ಟೂಡೆಂಟ್ಸ್? ನಿಜ ಹೇಳಿ ರೆಡಿನಾ? ಯಾಕಂದ್ರೆ ನಾನು ಇಷ್ಟು ಹೇಳ್ತೀನಿ, ನಾನು ಹೇಳೋದು ನನ್ನ ಕಡೆಯಿಂದ ಬರೀ 1% 10% ನಾನು ಅಷ್ಟೇ ಮಾಡೋಕ್ಕಾಗದು. ನಾನು ಮಿಕ್ಕಿದೆಲ್ಲ ಇರೋದು ನಿಮ್ ಕೈಯಲ್ಲೇ ಇರೋದು. ನಾನು ಎಷ್ಟು ಹೇಳ್ಬೋದು ಇಲ್ಲಿ, ನೀವು ಕಷ್ಟಪಡಿಲ್ಲ ಅಂದ್ರೆ ಏನು ಆಗಲ್ಲ ಸ್ಟೂಡೆಂಟ್ಸ್. ಓಕೆನಾ? ಸೊ ಬಿಫೋರ್ ಐ ಗೋ ಸ್ಟೂಡೆಂಟ್ಸ್, ಇಲ್ಲ ಒಂದು ಮಿಸ್ಟೇಕ್ಸ್ ಕೊಟ್ಟಿದ್ದೀನಿ, ಪ್ಲೀಸ್ ಈ ಜರ್ನಿಯಲ್ಲಿ ಯಾವುದೇ ಮಿಸ್ಟೇಕ್ ಮಾಡಬೇಡಿ. ಅವ್ರ ಮೇಡ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇರೋದು, ಸಪ್ರೇಟ್ ವಿಡಿಯೋ ಬರುತ್ತೆ, ಅದನ್ನ ಚೆಕ್ ಮಾಡಿ ಒಂದ್ಸತಿ ಬೇಕಾದ್ರೆ. ಬಟ್ ತುಂಬಾ ಮಿಸ್ಟೇಕ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್, ಬಟ್ ಎಷ್ಟು ಬೇಕಾಷ್ಟು ನೀವು ಕಮ್ಮಿ ಮಿಸ್ಟೇಕ್ಸ್ ಮಾಡಿದ್ರೆ 1000 ರ್ಯಾಂಕ್ ನಿಮ್ಗೆ ಸಿಗುತ್ತೆ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಪ್ಲೀಸ್ ಕಷ್ಟಪಡಿ. ಬರೀ 6 ತಿಂಗಳು ಇರೋದು ನಿಮ್ಮ ಹತ್ರ ಲೈಫಲ್ಲಿ. ಇಲ್ಲಿ ಕಷ್ಟಪಟ್ಬಿಟ್ರೆ ಲೈಫ್ ಸ್ವಲ್ಪ ಮುಂದೆ ಈಸಿ ಆಗ್ಬೋದು. ತುಂಬಾ ಲೈಫ್ ಸೆಟ್ ಅಂತ ಹೇಳಕ್ಕಾಗಲ್ಲ ಯಾವತ್ತು. ಲೈಫ್ ಇಸ್ ನೆವರ್ ಸೆಟ್. ಕಷ್ಟ ಇದ್ದೇ ಇರುತ್ತೆ, ಬಟ್ ಲೈಫ್ ಸ್ವಲ್ಪ ಈಸಿ ಆಗ್ಬೋದು ಈ ಕಷ್ಟಪಟ್ರೆ. ಓಕೆನಾ? ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಹೆಲ್ಪ್ಸ್ ಇನ್ ದ ವಿಡಿಯೋ ಗ್ರೋತ್ ಆಗಿ ಹೆಲ್ಪ್ ಮಾಡುತ್ತೆ. And all the best students. Thank you so much, and I'll see you in the next class. Bye all of you.